ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಂಡಿಯಾದಲ್ಲಿ ಲೇಟೆಸ್ಟ್ ಆಗಿ ಕ್ಲಬ್ ಹೌಸ್ ಅನ್ನೋ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಅಪ್ಲಿಕೇಶನ್ ಏನಿದೆ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಅಪ್ಲಿಕೇಶನ್ ಏನಿದೆ ಇದು ಹೊರದೇಶದಲ್ಲಿ ಆಲ್ರೆಡಿ ರಿಲೀಸ್ ಆಗಿತ್ತು, ಅಂದರೆ ಇದು ಸರ್ವಿಸ್ ಕೊಡ್ತಾ ಇತ್ತು. ಬಟ್ ಆದರೆ ಇಂಡಿಯಾದಲ್ಲಿ ಏನಿದೆ ಮೊನ್ನೆ ಅಷ್ಟೇ ಮೇ 13ನೇ ತಾರೀಕಿಗೆ ಏನಿದೆ ಈ ಅಪ್ಲಿಕೇಶನ್ ಏನಿದೆ ರಿಲೀಸ್ ಆಗಿದೆ. ಅದು ಆಂಡ್ರಾಯ್ಡ್ ಪ್ಲಾಟ್ಫಾರ್ಮಲ್ಲಿ. ಹೌದು ಫ್ರೆಂಡ್ಸ್, ಈಗ ಲೇಟೆಸ್ಟ್ ಆಗಿ ಇದ್ರದ್ದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತದೆ. ಸಾಕಷ್ಟು ಯೂಸರ್ಸ್ ಇದು ಈ ಅಪ್ಲಿಕೇಶನ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಬಟ್ ಆದರೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಯಾವ ಥರ ಒಂದು ವರ್ಕ್ ಮಾಡುತ್ತೆ, ಅಥವಾ ಬೇರೆ ಸೋಷಿಯಲ್ ನೆಟ್ವರ್ಕಿಂಗ್ ಅಪ್ಲಿಕೇಶನ್ ಕಂಪೇರ್ ಮಾಡಿದ್ರೆ ಈ ಅಪ್ಲಿಕೇಶನಲ್ಲಿ ಏನು ಅಂತ ಒಂದು ಸ್ಪೆಷಾಲಿಟಿ ಇದೆ ಅಂತ ಈ ವಿಡಿಯೋದಲ್ಲಿ ನನಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದರ ಸೈನಿಂಗ್ ಏನು ಮಾಡೋದು ಅಥವಾ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೇಗೆ ಅಂತ ಎಲ್ಲ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನನಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈ ಅಪ್ಲಿಕೇಶನ್ನ ಹೆಸರು ಬಂದು ಕ್ಲಬ್ ಹೌಸ್ ಅಪ್ಲಿಕೇಶನ್ ಅಂತ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಂದ್ರೆ ಇದು ಬೇರೆ ಒಂದು ಅಪ್ಲಿಕೇಶನ್ ಥರ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಫೋಟೋ ಶೇರ್ ಮಾಡ್ಬೋದು ಅಥವಾ ಪಿಕ್ಸ್ ಶೇರ್ ಮಾಡ್ಬೋದು ಆ ಥರ. ಬಟ್ ಈ ಅಪ್ಲಿಕೇಶನಲ್ಲಿ ಓನ್ಲಿ ನೀವು ಆಡಿಯೋ ಏನಿದೆ ಆಡಿಯೋ ಮುಖಾಂತರ ನೀವು ಇಲ್ಲಿ ಚಾಟ್ ಮಾಡ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಯಾವ ಥರ ಒಂದು ವರ್ಕ್ ಮಾಡುತ್ತೆ ಅಂತ. ಫ್ರೆಂಡ್ಸ್, ನೀವು ಇಲ್ಲಿ ಸ್ಟಾರ್ಟಿಗೆ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಂದ್ರೆ ಆಂಡ್ರಾಯ್ಡಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಅಂದರೆ ನೀವು ಅಲ್ಲಿ ಕ್ಲಬ್ ಹೌಸ್ ಅಪ್ಲಿಕೇಶನ್ ಅಂತ ನೀವು ಕ್ಲಬ್ ಹೌಸ್ ಅಂತ ಸರ್ಚ್ ಮಾಡಿದ್ರೆ ಸ್ಟಾರ್ಟಿಗೆ ಬರುತ್ತೆ. ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೀವು ಮೊಬೈಲ್ ನಂಬರ್ ಮುಖಾಂತರ ಇಲ್ಲಿ ಸೈನ್ ಇನ್ ಮಾಡಬೇಕಾಗುತ್ತೆ. ಸೈನ್ ಇನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ನೀವು ಒಂದು ವೇಳೆ ಅಪ್ಲಿಕೇಶನ್ನ ನೀವು ಅಲ್ಲಿ ಆಡಿಯೋ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಇನ್ವಿಟೇಷನ್ ಅಥವಾ ನೀವು ಇಲ್ಲಿ ಸೈನಪ್ ಒಂದು ಅವಶ್ಯಕತೆ ಇರುತ್ತೆ. ಆಲ್ರೆಡಿ ಈಗ ಸೈನಪ್ ಮಾಡಿರ್ತೀವಿ. ಅದು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೀವು ಯಾರು ಅಡ್ಮಿನ್ ಇರ್ತಾರೋ, ನೀವು ಯಾರ ಜೊತೆ ನೀವು ಮಾತಾಡಬೇಕು ಅಂತಿದ್ದೀರೋ ಅವ್ರ ಜೊತೆ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ವೈಟ್ ಲಿಸ್ಟಲ್ಲಿ ನೀವು ಜಾಯ್ನ್ ಆಗಬೇಕಾಗುತ್ತೆ. ಅದು ಆದಮೇಲೆ ಇಲ್ಲಿ ನೀವು ಆ ಪರ್ಸನ್ ಏನಿದ್ದಾರೆ ಅವ್ರ ಅಕೌಂಟಿಗೆ ಹೋಗಿ ನೀವು ಇಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ ನಮ್ಮನ್ನು ನೀವು ಜಾಯ್ನ್ ಮಾಡ್ಕೊಳ್ಳಿ ಅಂತ. ನೀವು ಯಾವಾಗ ರಿಕ್ವೆಸ್ಟ್ ಹಚ್ಕೊಳ್ತೀರ ಆ ಟೈಮಲ್ಲಿ ವಿಕ್ಟಮ್ ಯಾರಿದ್ದಾರೋ ಅವರು ನಿಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿದ್ರು ಅಂದ್ಕೊಳ್ಳಿ, ನೀವು ಇಲ್ಲಿ ಅವ್ರ ಜೊತೆ ಆಡಿಯೋ ಚಾಟ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ನೀವು ಬೇಕಾದವ್ರ ಜೊತೆ ಅಂದರೆ ನೀವು ಇಲ್ಲಿ ವರ್ಲ್ಡಲ್ಲಿ ಬೇಕಾದವ್ರ ಜೊತೆ ನೀವು ಇಲ್ಲಿ ಆಡಿಯೋ ಚಾಟ್ ಮಾಡ್ಬೋದು. ಅದಕ್ಕೆ ಯಾವುದೇ ಅಂತ ಇಲ್ಲಿ ಅಭ್ಯಂತರ ಇಲ್ಲ. ನೀವು ಫುಲ್ ಫ್ರೀ ಅಂತ ಹೇಳ್ಬೋದು. ನೀವು ಇಲ್ಲಿ ಯಾವುದೇ ಅಂತ ಇಲ್ಲಿ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಬೇಕಾದವ್ರ ಜೊತೆ ನೀವು ಇಲ್ಲಿ ವರ್ಲ್ಡಲ್ಲಿ ಆಡಿಯೋ ಚಾಟ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇಲ್ಲಿ ಆಡಿಯೋ ಫೈಲ್ಸ್ ಕೂಡ ನೀವು ಇಲ್ಲಿ ಕಳಿಸ್ಬೋದು. ಕಳಿಸ್ಮೇಲೆ ಯಾರಾದರೂ ಕೇಳಿದ್ರು ಅಂದ್ಕೊಳ್ಳಿ ನಿಮ್ಮದು ಆಡಿಯೋ ಫೈಲ್ ಅದು ಒಳ್ಳೆಯ ಒಂದು ಇದು ಸ್ಪೀಚ್ ಇರ್ಬೋದು ಅಥವಾ ಇನ್ನೊಂದೇನೋ ಇರ್ಬೋದು, ಅವರು ಮೋಸ್ಟ್ಲಿ ನಿಮ್ಮ ಆಡಿಯೋ ಕೇಳಿದ್ರು ಅಂದ್ಕೊಳ್ಳಿ, ಅವರು ಅವ್ರ ಗ್ರೂಪಿಗೆ ನೀವು ಇಲ್ಲಿ ಜಾಯಿನ್ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಇಲ್ಲಿ ಈ ರಿಕ್ವೆಸ್ಟ್ ಏನಿದೆ ಇಲ್ಲಿ ನೀವು ಟೋಟಲಾಗಿ 2 ರಿಕ್ವೆಸ್ಟ್ ಹಚ್ಚಿಟ್ಬೋದು ಒಂದು ದಿವಸಿಗೆ. ಅದಾದಮೇಲೆ ಬೇಕು ಅಂದರೆ ನೀವು ಇಲ್ಲಿ ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲ ಬೇರೆದವ್ರ ಅಕೌಂಟ್ ಯಾರಾದರೂ ಪಾಪ್ಯುಲರ್ ಪೀಪಲ್ ಇರ್ತಾರಲ್ಲ, ಸೆಲೆಬ್ರಿಟಿ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ಅವ್ರಿಗೆ ಫಾಲೋ ಕೂಡ ಮಾಡ್ಬೋದು. ನೀವು ಗ್ರೂಪ್ ಕ್ರಿಯೇಟ್ ಮಾಡಿ ನೀವು ಇನ್ವಿಟೇಷನ್ ಕೂಡ ಇಲ್ಲಿ ಹಚ್ಬಿಡ್ಬೋದು. ಯಾರೆಲ್ಲ ಇರ್ತಾರೋ ಅವರು ಅಕ್ಸೆಪ್ಟ್ ಮಾಡಿದ್ರು ಅಂದ್ಕೊಳ್ಳಿ, ನೀವು ಡೆಫಿನೆಟ್ಲಿ ಅವ್ರ ಜೊತೆ ನೀವು ಇಲ್ಲಿ ಕನ್ವರ್ಸೇಷನ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮುಂಚೆ ಏನಿತ್ತು ಇದು iOS ಪ್ಲಾಟ್ಫಾರ್ಮಲ್ಲಿ ಇತ್ತು, ಬಟ್ ಆದರೆ ಈಗ ಆಂಡ್ರಾಯ್ಡಲ್ಲಿ ಕೂಡ ಅವೈಲೇಬಲ್ ಇದೆ. ಮೋಸ್ಟ್ಲಿ ಈ ಅಪ್ಲಿಕೇಶನ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೀವು ಒಂದ್ಸರಿ ಪ್ಲೇಸ್ಟೋರಲ್ಲಿ ಹೋಗಿ ಇದನ್ನು ಚೆಕ್ ಮಾಡ್ಬೋದು ಇಷ್ಟ ಆದರೆ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಮಾಡಿದ್ರೆ ಕಾಮೆಂಟ್ ತಿಳಿಸ ಮರಿಬೇಡಿ. ಅಷ್ಟೆಲ್ಲ ಫ್ರೆಂಡ್ಸ್, ನೀವು ಹೊಸ ನೋಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.